ಹಾಯ್ ಎವ್ರಿವನ್, ವೆಲ್ಕಮ್ ಟು ಸ್ಪೈಸಿ ಆ್ಯಂಡ್ ಈಸಿ ಕುಕಿಂಗ್. ಪಾಸ್ತಾ ಮಾಡೋಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಪಾಸ್ತಾ ತೊಗೊಂಡಿದ್ದೀನಿ 1 ಕಪ್ಪಷ್ಟು, ಈರುಳ್ಳಿ, ಟೊಮೊಟೊ ಪೇಸ್ಟ್, ಪೆಪ್ಪರ್ ಪೌಡರ್, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆ್ಯಂಡ್ ವೆಜಿಟೇಬಲ್ಸ್. ನಿಮಗೆ ಯಾವ ವೆಜಿಟೇಬಲ್ಸ್ ಬೇಕಾದರೂ ಹಾಕ್ಕೋಬೋದು. ನಾನಿಲ್ಲಿ ಕ್ಯಾರೆಟು, ಕ್ಯಾಪ್ಸಿಕಮ್ಮು ಮತ್ತು ಎಲೆಕೋಸು ತೊಗೊಂಡಿದ್ದೀನಿ. ಮತ್ತು ಇದು ಪಾಸ್ತಾ ಮಸಾಲ ಆದರೂ ತಗೋಬೋದು, ಇಲ್ಲಾಂದರೆ ವಾವ್ ಮ್ಯಾಜಿಕ್ ಮಸಾಲ ತೊಗೊಂಡಿದ್ದೀನಿ ನಾನು. ಈಗ ಪಾಸ್ತಾನ ಬಾಯ್ಲ್ ಮಾಡ್ಕೊಳ್ಳೋಣ. ಒಂದು ಬೌಲ್ಗೆ ನೀರು ತಗೊಂಡಿದ್ದೀನಿ. ಅದು ನೀರಿಗೆ ಪಾಸ್ತಾ ಹಾಕಿದ್ನಲ್ವ, ಈಗ ಅದು ಅಂಟ್ಕೋಬಾರ್ದು ಅಂತ ಜಸ್ಟ್ 1 ಸ್ಪೂನ್ ಆಯಿಲ್ ಹಾಕ್ತಾಯಿದ್ದೀನಿ. ಇದನ್ನು ಬಾಯ್ಲ್ ಮಾಡ್ಕೋಬೇಕೀಗ. ಹಾಗೆ ಇನ್ನೊಂದು ಕಡೆ ಇನ್ನೊಂದು ಪಾನ್ ತಗೊಂಡಿದ್ದೀನಿ. ಈ ಪಾನ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು 3 ಟೇಬಲ್ ಸ್ಪೂನ್ಸ್ ಆಫ್ ಆಯಿಲ್. ಆಯಿಲ್ ಬಾಯ್ಲ್ ಆದಮೇಲೆ ಇದಕ್ಕೆ ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಲೈಟಾಗಿ ಫ್ರೈ ಮಾಡ್ಕೋಬೇಕು. ಒಂದು ಸ್ವಲ್ಪ ಲೈಟಾಗಿ ಫ್ರೈ ಆದಮೇಲೆ ಈಗ ಆನಿಯನ್ಸ್ ಫ್ರೈ ಆಗಿದೆಯಲ್ವ, ಈಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾಯಿದ್ದೀನಿ. 1 ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್. ಜಸ್ಟ್ ಇದನ್ನು ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ನಾನು ಈಗ ತೋರಿಸ್ತಾ ಇರೋ ಪಾಸ್ತಾ ಬಂದು ನಾರ್ಮಲ್ ನಮಗೆಲ್ಲರಿಗೂ ಸ್ಪೈಸಿ ಇಷ್ಟ ಆಗುತ್ತಲ್ವ, ಆ ಥರ ಸ್ಪೈಸಿಯಾಗಿ ಹಿಂಗೆ ಮಾಡ್ಕೋಬೇಕು ಅಂತ ತೋರಿಸ್ತಾ ಇದ್ವಿ. ಪಾಸ್ತಾದಲ್ಲಿ ತುಂಬ ವೆರೈಟೀಸಲ್ಲೂ ಮಾಡ್ಕೋಬೋದು, ಈಗ ಕ್ರೀಮಿಯಾಗೂ ಮಾಡ್ಕೋಬೋದು. ಬಟ್ ನಾನು ತೋರಿಸ್ತಾರೆ ಜಸ್ಟ್ ಸ್ಪೈಸಿಯಾಗಿ ಹಿಂಗೆ ಮಾಡ್ಕೋಬೇಕು ಅಂತ. ನೆಕ್ಸ್ಟ್ ಕ್ಯಾಪ್ಸಿಕಮ್, ಕ್ಯಾರೆಟ್, ಎಲೆಕೋಸು, ಜಸ್ಟ್ ಲೈಟಾಗಿ ಫ್ರೈ ಆಗಿರೋ ತಕ್ಷಣ ಟೊಮೆಟೊ ಪ್ಯೂರಿ ಹಾಕ್ಕೊಳ್ಳೋಣ. ಈಗ ಲೈಟಾಗಿ ತರಕಾರಿ ಫ್ರೈ ಆಗಿದೆಯಲ್ವ, ಈಗ ಟೊಮೆಟೊ ಪ್ಯೂರಿ ಹಾಕ್ಕೊಳ್ಳೋಣ. ಜಾಸ್ತಿ ಹಾಕೋ ಅವಶ್ಯಕತೆ ಏನಿರಲ್ಲ. ನಾನು 2 ಟೊಮೆಟೊಸ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಲೈಟಾಗಿ ಉಪ್ಪು, ಬರೀ ತರಕಾರಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ತಾಯಿದ್ದೀನಿ. ಮತ್ತು ಲಾಸ್ಟಲ್ಲಿ ಮತ್ತೆ ಪಾಸ್ತಾ ಹಾಕಿದ್ಮೇಲೆ ಮತ್ತೆ ಹಾಕ್ತೀನಿ. ಜಸ್ಟ್ ಈಗ ತರಕಾರಿಗೆ ಮಾತ್ರ ಹಾಕಿದೆ. ಈಗ ಟೊಮೆಟೊ ಪ್ಯೂರಿನ ಹಾಕಿದ್ವಲ್ಲ, ಟೊಮೆಟೊ ಪ್ಯೂರಿನ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಇದಕ್ಕೆ ಪೆಪ್ಪರ್ ಪೌಡರ್ ಹಾಕ್ತಾಯಿದ್ದೀನಿ. ನಾವು ಖಾರದ ಪುಡಿನೂ ಹಾಕ್ಕೋಬೋದು, ಪೆಪ್ಪರ್ ಪುಡಿನೂ ಹಾಕ್ಕೋಬೋದು. ನಾನು ಒಂದು ಖಾರದ ಪುಡಿ ಯೂಸ್ ಮಾಡ್ತಾ ಇಲ್ಲ, ಅದರಿಂದ ಪೆಪ್ಪರ್ ಪುಡಿನೂ ಜಾಸ್ತಿ ಹಾಕಿದ್ದೀನಿ. ಮತ್ತು ಇದು ಮ್ಯಾಜಿಕ್ ಮಸಾಲ ತೊಗೊಂಡಿದ್ದೀವಲ್ವ, ಇದನ್ನು ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಬೇಕು. ಈಗ ನೋಡಿ, ಪಾಸ್ತಾ ಬಾಯ್ಲ್ ಮಾಡೋಕ್ಕೆ ಇಟ್ಟಿದ್ದೀವಲ್ವ, ಪಾಸ್ತಾ ಬಾಯ್ಲ್ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೋಬೇಕಾದ್ರೆ ನಿಮಗೆ ಹಿಂಗೆ ನೋಡಿದ್ರೂ ಗೊತ್ತಾಗುತ್ತೆ. ನಾವು ಹಾಕೋವಾಗ ಡಾರ್ಕ್ ಯೆಲ್ಲೋ ಕಲರ್ ಇರ್ತಲ್ವ, ಈಗ ನೋಡಿ ಲೈಟ್ ಕಲರ್ ಆಗಿದೆ. ಮತ್ತು ಇಲ್ಲಾಂದರೆ ಇಲ್ಲಿ ನೋಡಿ ಸ್ಪೂನಲ್ಲಿ ಕಟ್ ಮಾಡಿಕೊಂಡು ನೋಡ್ಕೋಬೋದು. ಈ ಥರ ಕಟ್ಟಾದರೆ ಬಾಯ್ಲ್ ಆದಂಗೆ. ಈಗ ಆಫ್ ಮಾಡಿಬಿಟ್ಟು ನಾವು ನೀರೆಲ್ಲ ಬಗ್ಗಿಸ್ಬಿಡ್ತೀನಿ. ಈಗ ನೋಡಿ ಪಾಸ್ತಾ ನೀರೆಲ್ಲ ಬಗ್ಗಿಸ್ಬಿಟ್ಟಿದ್ದೀನಿ. ಇದನ್ನು ಇದಕ್ಕೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ಪೂರ್ತಿ ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ಸಾಲ್ಟು ಹಾಕ್ತೀನಿ ಈಗಲೇ. ಏನಕ್ಕಂದರೆ ನಾವು ಪಾಸ್ತಾ ಬಾಯ್ಲ್ ಆಗೋವಾಗ ಸಾಲ್ಟ್ ಹಾಕಿರಲಿಲ್ಲ. ಬೇಕಾದರೆ ನೀವು ಬಾಯ್ಲ್ ಆಗೋವಾಗಾದ್ರೂ ಹಾಕ್ಕೋಬೋದು, ನಾನು ಹಾಕಿಲ್ಲ ಅಲ್ವ. ಸೊ ಈಗ ಸಾಲ್ಟ್ ಹಾಕ್ಬಿಟ್ಟು ಈಗ ಫುಲ್ಲು ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ಫುಲ್ಲು ಮಿಕ್ಸ್ ಮಾಡಿದ್ದೀನಲ್ವ, ಮಿಕ್ಸ್ ಮಾಡಿದ್ಮೇಲೆ ಜಸ್ಟ್ 2 ಮಿನಿಟ್ಸು ಬಾಯ್ಲ್ ಮಾಡ್ಕೊಳ್ಳೋಣ ಅಷ್ಟೇ. ಆಮೇಲೆ ಆಫ್ ಮಾಡ್ಬೋದು ಅಷ್ಟೇ. ನೋಡಿ ಪಾಸ್ತಾ ರೆಡಿಯಾಗಿದೆ. ಇದನ್ನು ಟೊಮೆಟೊ ಸಾಸ್ ಇಲ್ಲ ಚಿಲ್ಲಿ ಸಾಸ್ ಜೊತೆ ತಿನ್ಬೋದು. ಈಗ ಇವತ್ತಿನ ನಮ್ಮ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿದರೆ ನೆಕ್ಸ್ಟ್ ನಮ್ಮ ವಿಡಿಯೋ ಅಪ್ಡೇಟ್ಸ್ ನಿಮಗೆ ಬರುತ್ತೆ.